ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 19, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಪ್ಷನಲ್ ಕ್ಲಾಸಸ್ಗಳನ್ನು ಇದಾಗಲೇ ಸ್ಟಾರ್ಟ್ ಮಾಡಲಾಗಿದ್ದು, ಸೋಷಿಯಾಲಜಿ ಆಪ್ಷನಲ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡಲಿದ್ದಾರೆ. ಈ ಬ್ಯಾಚ್ಗೆ ರಿಲೇಟೆಡ್ ಇರುವಂತಹ ಓರಿಯೆಂಟೇಷನ್ನ ನಿಮಗೆ ನಾಳೆ ಅಂದರೆ 20ನೇ ತಾರೀಕು 11 ಗಂಟೆಯಿಂದ 12 ಗಂಟೆ ತನಕ ಲಾ ಎಕ್ಸಲೆನ್ಸ್ ಬಿಲ್ಡಿಂಗಲ್ಲಿ ಕಂಡಕ್ಟ್ ಮಾಡಲಾಗಿದ್ದು, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಈ ಒಂದು ಸೆಷನ್ಗೆ ಅಟೆಂಡ್ ಆಗ್ಬೋದು ಅಥವಾ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದರೆ ಯಾವ ರೀತಿಯಾಗಿ ಈ ಒಂದು ಸೆಷನ್ಗೆ ಅಟೆಂಡ್ ಆಗಬೇಕು ಅನ್ನುವಂತಹ ಇನ್ಫಾರ್ಮೇಷನನ್ನು ಸಹ ನೀವು ಪಡ್ಕೋಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ RBI ಪ್ಯಾನಲ್ ಮೂವ್ಸ್ ಲಾ ಟು ರೆಗ್ಯುಲೇಟ್ ಡಿಜಿಟಲ್ ಲೆಂಡಿಂಗ್. ಈ ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಇಂಡಿಯನ್ ಇಕಾನಮಿ ಹಾಗೂ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ನಡಿನಲ್ಲಿ ಕನ್ಸಿಡರ್ ಮಾಡಬಹುದು. ಈ ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಡಿಜಿಟಲ್ ಲೆಂಡಿಂಗ್ನ ವಿಷಯವಾಗಿ RBI ವರ್ಕಿಂಗ್ ಗ್ರೂಪ್ ಅವರು ಒಂದು ರೆಕಮೆಂಡೇಷನನ್ನು ಮಾಡಿದ್ದಾರೆ. ಯಾವ ರೀತಿಯಾದಂಥ ರೆಕಮೆಂಡೇಷನ್ ಅಂತಂದರೆ, ಡಿಜಿಟಲ್ ಲೆಂಡಿಂಗ್ನ ವಿಷಯವಾಗಿ ನಾವು ಒಂದು ಲೆಜಿಸ್ಲೇಷನನ್ನು ಜಾರಿಗೆ ತರಬೇಕು, ಸಪ್ರೇಟ್ ಆಗಿರುವಂಥ ಒಂದು ಕಾನೂನು ಜಾರಿಗೆ ತರಬೇಕು, ಜೊತೆಗೆ ಒಂದು ನೋಡಲ್ ಏಜೆನ್ಸಿಯನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ಡಿಜಿಟಲ್ ಲೆಂಡಿಂಗ್ ರಿಲೇಟೆಡ್ ಇರುವಂತಹ ಎಲ್ಲ ಇಶ್ಯೂಸ್ಗಳನ್ನು ನೋಡಲ್ ಏಜೆನ್ಸಿಯವರು ಅಡ್ರೆಸ್ ಮಾಡೋದಾಗಲಿ ಅಥವಾ ಎಕ್ಸಾಮಿನೇಷನ್ ಮಾಡೋದಾಗಲಿ ಈ ರೀತಿಯಾಗಿ ಸೆಕ್ಯೂರ್ ಸ್ಟೇಟಸನ್ನು ಅಶ್ಯೂರ್ ಮಾಡ್ಬೋದು. ಸೊ ನಮ್ಮ ದೇಶದಲ್ಲಿ ಡಿಜಿಟಲ್ ಲೆಂಡಿಂಗ್ ರಿಲೇಟೆಡ್ ಇರುವಂಥ ಲೆಜಿಸ್ಲೇಷನ್ ಅವಶ್ಯಕತೆ ಇದೆಯಾ, ಎಕ್ಸಾಕ್ಟ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಮೇನ್ಸ್ ಓರಿಯೆಂಟೆಡ್ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಇರುವಂಥ ಹೊಸ ರಿಫಾರ್ಮ್ಸ್ ಏನಿರುತ್ತಲ್ಲ, ಸೊ ಅದರ ಒಂದು ಸಿಗ್ನಿಫಿಕೆನ್ಸನ್ನು ನಾವು ಅರ್ಥ ಮಾಡ್ಕೊಳೋದು ಮೇನ್ಸ್ ಲೆವೆಲಲ್ಲಿ. ಬಟ್ ಕಾನ್ಸೆಪ್ಚುವಲ್ ಆಗಿ ನೋಡಿದಾಗ ಮೀನಿಂಗ್ ಏನಿರುತ್ತಲ್ಲ ಅದು ನಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಹೆಲ್ಪ್ ಆಗುತ್ತೆ. ಮೀನಿಂಗ್ ಅಂತಂದರೆ ಡಿಜಿಟಲ್ ಲೆಂಡಿಂಗ್ ಅಂದರೆ ಏನು ಅನ್ನೋದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಮೇನ್ಸ್ ಲೆವೆಲಲ್ಲಿ ಈ ಒಂದು ರೆಗ್ಯುಲೇಷನನ್ನು ನಾವು ತರ್ತಾ ಇದ್ದೀವಲ್ಲ, ಡಿಜಿಟಲ್ ಲೆಂಡಿಂಗ್ ರಿಲೇಟೆಡ್ ಇರುವಂಥ ಆ ಒಂದು ರೆಗ್ಯುಲೇಷನಲ್ಲಿ ಯಾವ ರೀತಿಯಾದಂಥ ಇಶ್ಯೂಸ್ ಇದೆ, ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಸಿಗ್ನಿಫಿಕೆನ್ಸ್ ನಮಗೆ ಸಿಕ್ಕುತ್ತೆ ಪ್ರೊಸೆಸ್ ಲೆವೆಲಲ್ಲಿ, ಮತ್ತು RBI ಅವರ ಒಂದು ರೆಕಮೆಂಡೇಷನ್ ಅಥವಾ ಕನ್ಸರ್ನ್ಸ್ ಏನಿದೆಯಲ್ಲ ಇದು ನಮಗೆ ಮೇನ್ಸ್ ಲೆವೆಲಲ್ಲಿ ಅತಿ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಡಿಜಿಟಲ್ ಲೆಂಡಿಂಗ್ನ ವಿಷಯವಾಗಿ 4 ಸೆಕ್ಷನ್ ನಡಿನಲ್ಲಿ ಡಿಜಿಟಲ್ ಲೆಂಡಿಂಗ್ನ ಕಾನ್ಸೆಪ್ಟ್ ಏನಿದೆ ಹಾಗೂ ಇದರ ಉಪಯೋಗಗಳು ಯಾವ ರೀತಿಯಾಗಿದೆ, ಡಿಜಿಟಲ್ ಲೆಂಡಿಂಗ್ಗೆ ರಿಲೇಟೆಡ್ ಇರುವಂತಹ ಇಶ್ಯೂಸ್ ಏನಿದೆ, ಜೊತೆಗೆ RBI ಅವರ ರೆಕಮೆಂಡೇಷನ್, ಇವನ್ನೆಲ್ಲ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲು ಡಿಜಿಟಲ್ ಲೆಂಡಿಂಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ನಾರ್ಮಲ್ ಆಗಿ ನಾವು ಇವತ್ತು ಬ್ಯಾಂಕಿಂದ ಲೋನನ್ನು ಪಡಿತಾ ಇದ್ದೀವಿ ಅಥವಾ ಸಾಲವನ್ನು ಪಡಿತಾ ಇದ್ದೀವಿ ಅಂದರೆ ಏನು ಮಾಡ್ತೀವಿ, ಬ್ಯಾಂಕಿಗೆ ವಿಸಿಟ್ ಮಾಡ್ತೀವಿ, ಅಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ತೀವಿ, ಮತ್ತು ಬ್ಯಾಂಕಲ್ಲಿ ಕೆಲವೊಂದು ರೆಕಮೆಂಡೇಷನ್ಸ್ ಇರುತ್ತೆ ಅಥವಾ ಕೆಲವೊಂದು ಫಾರ್ಮ್ಯಾಲಿಟೀಸ್ ಇರುತ್ತೆ. ಆ ಒಂದು ಫಾರ್ಮ್ಯಾಲಿಟೀಸ್ಗಳನ್ನು ಫುಲ್ ಮಾಡಿ ಎಲ್ಲ ಆದಮೇಲೆ ನಮಗೆ ಬ್ಯಾಂಕಿಂದ ಏನಾಗುತ್ತೆ, ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಈ ಒಂದು ಲಾಂಗ್ ಪ್ರೊಸೆಸಲ್ಲಿ ಏನು ಮಾಡ್ತೀವಿ, ನಾವು ನಮ್ಮ ಒಂದು ಪ್ರೆಸೆನ್ಸಿಂದ ನಾವು ಬ್ಯಾಂಕಿಗೆ ವಿಸಿಟ್ ಮಾಡ್ತೀವಿ. ನಾರ್ಮಲ್ ಆಗಿ ಈ ಒಂದು ವೇನಲ್ಲಿ ನಾವು ಬ್ಯಾಂಕಿಂದ ಲೋನನ್ನು ಪಡ್ಕೊತೀವಿ. ಈ ಒಂದು ಸಿಚುವೇಷನನ್ನು ಅವಾಯ್ಡ್ ಮಾಡೋದ್ರ ಮೂಲಕ ಇವಾಗ ನೀವು ಎಲ್ಲೂ ಮನೇಲಿ ಇದ್ದೀರಲ್ಲ ಅಲ್ಲಿಂದಲೇ ನಾವು ನಮ್ಮ ಒಂದು ಇಂಟರ್ನೆಟ್ ಬಳಕೆ ಮೂಲಕ ಅಥವಾ ನಮ್ಮ ಮೊಬೈಲ್ ಯೂಸ್ ಮಾಡಿ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ನಾವು ಲೋನನ್ನು ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಪ್ರೊಸೆಸ್ನಲ್ಲಿ ನಮಗೆ ಕ್ರೆಡಿಟ್ ಏನಾದರೂ ಬೇಕಂದಾಗ ಅಥವಾ ಲೋನ್ ಬೇಕಂದಾಗ ಇದನ್ನು ಆನ್ಲೈನಲ್ಲಿ ನಾವು ಅಪ್ಲೈ ಮಾಡ್ತೀವಲ್ಲ, ಈ ಒಂದು ಪ್ರೊಸೆಸ್ಗೆ ನಾವು ಡಿಜಿಟಲ್ ಲೆಂಡಿಂಗ್ ಅಂತ ಕರಿತೀವಿ. ಸೊ ಟ್ರೆಡಿಷನಲ್ ಮೆಥಡ್ ಕಂಪೇರ್ ಮಾಡಿದರೆ ಆನ್ಲೈನಿಂದನೇ ಕ್ವಿಕ್ಕಾಗಿ ನಾವು ಲೋನನ್ನು ಪಡ್ಕೋಬೋದಾಗಿದೆ. ಇನ್ನು ಡಿಜಿಟಲ್ ಲೆಂಡಿಂಗ್ನ ಉಪಯೋಗಗಳು ಅಥವಾ ಅನುಕೂಲತೆಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಇದನ್ನು ನಾವು ಅಲ್ಟರ್ನೇಟ್ ಸೋರ್ಸ್ ಆಫ್ ಫೈನಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಹೇಗೆ, ಇವತ್ತು ನಾನು ಟ್ರೆಡಿಷನಲ್ ಮೆಥಡಿಂದ ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಆದರೆ ನನಗೆ ಲೋನ್ ಸಿಗ್ತಿಲ್ಲ. ಯಾಕೆಂದರೆ ನಾನು ಪದೇ ಪದೇ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಿದ್ದೀನಿ ಅಥವಾ ಅಲ್ಲಿರುವಂಥ ಫಾರ್ಮ್ಯಾಲಿಟೀಸ್ಗಳನ್ನು ನನಗೆ ರೀಚ್ ಮಾಡೋಕ್ಕಾಗ್ತಿಲ್ಲ ಅಥವಾ ಏನೋ ಮಿಸ್ ಮ್ಯಾಚಸ್ ಆಗ್ತಾಯಿದೆ, ಇದರಿಂದ ನಂಗೆ ಲೋನ್ ಸಿಗ್ತಾ ಇಲ್ಲ. ನಂಗೆ ಬಟ್ ಫೈನಾನ್ಸಿನ ಅವಶ್ಯಕತೆ ಇದೆ, ಆವಾಗ ನಾನು ಡಿಜಿಟಲ್ ಲೆಂಡಿಂಗಿಂದ ಅಮೌಂಟನ್ನು ಪಡ್ಕೋಬೋದು. ಇದು ನನಗೆ ಒಂದು ಅಲ್ಟರ್ನೇಟ್ ಸೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಲೆಂಡಿಂಗ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತಂದರೆ, ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಇವತ್ತು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಲೋನನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಲೋನ್ ಕೊಟ್ಟು ರಿಟರ್ನ್ ಮಾಡದೇ ಇರ್ಬೋದು. ಇದರಿಂದ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅಮೌಂಟ್ ಇವತ್ತು ಖಾಲಿ ಆಗುತ್ತೆ. ಅದಕ್ಕೊಂದು ರೆಸ್ಪಾನ್ಸಿಬಲ್ ಅಥಾರಿಟಿ ಇರುತ್ತಲ್ಲ, ಫಂಡ್ ಖಾಲಿ ಆದಾಗ ಅದನ್ನು ಕಂಪ್ಲೀಟಾಗಿ ಮತ್ತೆ ರೀಜನ್ರೇಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಲ್ ಸೆಂಟ್ರಲ್ ಅಥಾರಿಟಿ ಇರುತ್ತೆ. ಸೊ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಗೌರ್ಮೆಂಟಿಗೆ ರೆಸ್ಪಾನ್ಸಿಬಲ್ ಇರುತ್ತೆ. ಇದನ್ನು ನಾವು ಲೆಂಡಿಂಗ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಕರಿತೀವಿ. ಓಕೆ, ಅದಕ್ಕಾಗಿಯೇ ಈ ಒಂದು ಡಿಜಿಟಲ್ ಲೆಂಡಿಂಗನ್ನು ಹೆಚ್ಚು ಫಾರ್ಮಲೈಸೇಷನ್ ಆಗಬೇಕು ಅಥವಾ ಲೆಜಿಸ್ಲೇಷನನ್ನು ತರಬೇಕು ಅನ್ನುವಂಥ ರೆಕಮೆಂಡೇಷನನ್ನು RBI ಅವರು ಇವತ್ತು ಕೊಡ್ತಾ ಇದ್ದಾರೆ.
ಇನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡ್ಬೋದು ನಾವು ಇವತ್ತು ಅಂದರೆ, ಯಾರು ಬೇಕಾದರೂ ಹೋಗಿ ಈ ಒಂದು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಲೋನ್ ಅಪ್ಲೈ ಮಾಡುವಂತಿಲ್ಲ. ಅದಕ್ಕೆ ಮ್ಯಾಂಡೇಟರಿಲಿ ನಾವು ಇವತ್ತು ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು. ಅಂದಾಗ ಮಾತ್ರ ನಾವು ಡಿಜಿಟಲ್ ಲೆಂಡಿಂಗಲ್ಲಿ ಲೋನನ್ನು ಅಪ್ಲೈ ಮಾಡ್ಬೋದು. ಸೊ ನಾವು ಇವತ್ತು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಬರ್ತಾ ಇದ್ದೀವಿ ಅಂತ ಅರ್ಥ. ಸೊ ಇದರಿಂದ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ನು ಸಹ ಎನ್ಶೋರ್ ಮಾಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ನಾವು ಫಾರ್ಮ್ಯಾಲಿಟೀಸ್ಗಳನ್ನು ಮೀಟ್ ಮಾಡಬೇಕಂತಂದರೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಗಳನ್ನು ಮಾಡಬೇಕಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇರುತ್ತೆ. ಇದನ್ನು ಸಹ ಕಡಿಮೆ ಮಾಡ್ಬೋದು. ಕಾಸ್ಟನ್ನು ಆಟೋಮೆಟಿಕ್ಕಾಗಿ ಈ ಒಂದು ಫಾಸ್ಟ್ ಪ್ರೊಸೆಸ್ಸಿಂದ ಅಥವಾ ಇನೋವೇಷನ್ ಪ್ರೊಸೆಸ್ಸಿಂದ ರೆಡ್ಯೂಸ್ ಮಾಡ್ಬೋದು. ಎಕ್ಸೆಪ್ಷನ್ ಫಾರ್ ರೆಡ್ ಟೇಪಿಸಮ್ ಅಂತಂದರೆ ಸ್ಟ್ರಿಕ್ಟ್ ರೂಲ್ಸ್ ಆ ಒಂದು ಪ್ರೊಸೆಸ್ಗೆ. ಇವಾಗ ಗೌರ್ಮೆಂಟಲ್ಲಿ ನಾವು ಟ್ರೆಡಿಷನಲ್ ಮೆಥಡಲ್ಲೇ ತುಂಬ ಫಾರ್ಮ್ಯಾಲಿಟೀಸ್ ಇರ್ತವೆ, ಅದನ್ನು ನಾವು ರೆಡ್ ಟೇಪಿಸಮ್. ಇವೆಲ್ಲ ಪಾಯಿಂಟ್ಸ್ಗಳೇನಿದಾವಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಟ್ರೆಡಿಷನಲ್ ಮೆಥಡಿಂದ ನ್ಯೂ ಇನೋವೇಷನ್ ಮೆಥಡಲ್ಲಿ ಕೋರ್ ಐಡಿಯಾ ಏನಿದೆಯಲ್ಲ ಅದನ್ನು ನೀವು ಕನ್ಸಿಡರ್ ಮಾಡಿದರೆ, ಅರ್ಥ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಕನೆಕ್ಟಿವಿಟಿಗೋಸ್ಕರ ನಾವು ಡೈಮೆನ್ಷನ್ಸನ್ನು ಕವರ್ ಮಾಡಬೇಕಾಗತ್ತೆ. ಇನ್ನು ಡಿಜಿಟಲ್ ಲೆಂಡಿಂಗನ್ನು ಅತಿ ಹೆಚ್ಚು ಪಾಪ್ಯುಲರೈಸ್ ಮಾಡಿರೋರು ಅಂತಂದರೆ MSMEs ಅವರು. ಕೋವಿಡ್ ಆದಮೇಲೆ ಅವರ ಒಂದು ರೀಕವರಿಗೋಸ್ಕರ ಫೈನಾನ್ಸ್ನ ಅವಶ್ಯಕತೆ ಇತ್ತು. ಆವಾಗ ಅವರು ರಿಲೇ ಆಗಿರೋದೇ ಡಿಜಿಟಲ್ ಲೆಂಡಿಂಗ್ ಮೇಲೆ. ಸೊ ಇದರಿಂದಾಗಿ ಅತಿ ಹೆಚ್ಚು ಡಿಜಿಟಲ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರೋದು MSMEs ಅವರ ಮೂಲಕ. ಈಸಿ ಆನ್ ಬೋರ್ಡಿಂಗ್ ಅಂತಂದರೆ ನಥಿಂಗ್ ಬಟ್ ಫಾಸ್ಟಾಗಿ ಕೆಲಸ ಆಗೋದು. ಫಾಸ್ಟಾಗಿ ನಮ್ಗೆ ಲೋನ್ ಸಿಗುತ್ತಲ್ಲ, ಅದನ್ನೇ ಯಾವ್ಯಾವ KYC ನಾರ್ಮ್ಸ್ ಏನಿರ್ತಾರೆ ಸಿಂಪಲ್ಲಾಗಿ ಯಾವ್ಯಾವ ಡಿಜಿಟಲ್ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಕ್ವಿಕ್ಕಾಗಿ ಇವತ್ತು ನಾವು ಅಮೌಂಟನ್ನು ಪಡ್ಕೋಬಹುದು. ಇನ್ನು ಡಿಜಿಟಲ್ ಲೆಂಡಿಂಗ್ನ ವಿಷಯವಾಗಿ ಯಾವ ರೀತಿಯಾದಂಥ ಇಶ್ಯೂಸ್ಗಳಿದ್ದಾವೆ ಅಥವಾ ತೊಂದರೆಗಳನ್ನು ಫೇಸ್ ಮಾಡಬಹುದು ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂತ ನೋಡೋದಾದರೆ, ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಮಾಡೆಲ್ ಇಲ್ಲ. ಬಿಸ್ನೆಸ್ ಮಾಡೆಲ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಇವತ್ತು ಅನ್ಅಥರೈಸ್ಡ್ ವ್ಯಕ್ತಿನೂ ಸಹ ಈ ಒಂದು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಹತ್ರ ದುಡ್ಡಿದೆ, ನಾನಿವತ್ತು ಸಾಲವನ್ನು ಕೊಡ್ತೀನಿ ಬೇರೆದವ್ರಿಗೆ ಅಂತ ಬಂದಿರ್ತಾರೇನೋ ಕರೆ, ಆದರೆ ಇವರು ಕೊಟ್ಟಿರುವಂಥ ಅಮೌಂಟ್ ವಾಪಸ್ ಬರಲಿಲ್ಲ ಅಂತಂದರೆ ಇಸ್ಕೊಂಡಿರೋರಿಗೆ ಇವತ್ತು ಹರಾಶ್ಮೆಂಟನ್ನು ಮಾಡ್ತಾರೆ. ಸೊ ರಿಕವರಿಗೋಸ್ಕರ ಯಾಕಂತಂದರೆ ಈ ಒಂದು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ರೀತಿಯಾದಂತಹ ಕೋಲಾಟ್ರಲ್ ಇಲ್ಲದೆ ನನ್ನ ಅಸೆಟ್ನ ಡಾಕ್ಯುಮೆಂಟನ್ನು ಕೊಡದೇನೆ ಇವತ್ತು ನಾನು ಅಮೌಂಟ್ ಇಸ್ಕೊತಾ ಇದ್ದೀನಿ. ಇದರಿಂದ ರಿಕವರಿ ಮಾಡ್ಕೋದಕ್ಕೋಸ್ಕರ ಅವ್ರಿಗೂ ತೊಂದರೆ ಆಗುತ್ತೆ ಕೊಟ್ಟವ್ರಿಗೆ. ಆ ಒಂದು ಪ್ರೆಷರು ಯಾರು ಲೋನನ್ನು ಪಡ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ಹೋಗುತ್ತೆ. ಇದರಿಂದ ಅತಿ ಹೆಚ್ಚಾದಂಥ ಸೂಸೈಡ್ಸ್ಗಳಾಗುತ್ತೆ. ಜೊತೆಗೆ ಸೈಕಾಲಜಿಕಲಿ ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದರಿಂದ ಹರಾಶ್ಮೆಂಟ್ ನಡೀತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಡಿಜಿಟಲ್ ಲೆಂಡಿಂಗ್ ಇಶ್ಯೂಸ್ನಲ್ಲಿ ಅಡ್ರೆಸ್ ಮಾಡ್ಬೋದಾಗಿದೆ. ಮತ್ತು ಇಲ್ಲಿ ನಾವು ಪಡ್ಕೊಂಡಿರುವಂಥ ಸಾಲದ ಮೇಲೆ ಹೆಚ್ಚು ಇಂಟ್ರೆಸ್ಟನ್ನು ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ ನಾವು ಯಾವುದೇ ರೀತಿಯಂಥ ಕೊಲಾಟ್ರಲ್ಗಳನ್ನು ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡೆಲ್ ಇಲ್ಲದೆ ಇರೋದ್ರಿಂದ ರೆಸ್ಟ್ರಿಕ್ಷನ್ ಇಲ್ಲ. ಎಷ್ಟು ಬೇಕಾದಷ್ಟು ಅವ್ರು ಇವತ್ತು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡ್ಬೋದು. ಸೊ ಒಂದು ಲೆವೆಲ್ಗೆ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ನ ಅವ್ರು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು 3 ಡೈಮೆನ್ಷನ್ಸನ್ನು ಕವರ್ ಮಾಡ್ಬೋದು. ಇನ್ನು ನಮ್ಮ RBI ಅವರ ರೆಕಮೆಂಡೇಷನ್ ಯಾವ ರೀತಿಯಾಗಿದೆ, ಇವರ ಒಂದು ಕೋರ್ ಐಡಿಯಾ ಇಷ್ಟೇ. ನೋಡಲ್ ಏಜೆನ್ಸಿಯನ್ನು ಸೆಟಪ್ ಮಾಡಬೇಕು, ಲೀಗಲೈಸೇಷನ್ ಆಗಬೇಕು, ಅಂದರೆ ಫಾರ್ಮಲ್ ಸೆಕ್ಟರಲ್ಲಿ ಕಂಪ್ಲೀಟಾಗಿ ಬರಬೇಕು. ಇದಕ್ಕೋಸ್ಕರ ನಾವು ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡಬೇಕು. ಈ ಒಂದು ಕೋಡ್ಗಳನ್ನು ಸೆಟ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ರಿಕವರಿ ಮಾಡೋದಿರ್ಬೋದು, ಯಾವ ರೀತಿಯಾಗಿ ಲೆಂಡಿಂಗ್ ಕೊಡಬೇಕು, ಎಷ್ಟು ಲಿಮಿಟ್ ಇರಬೇಕು, ಈ ರೀತಿಯ ಒಂದು ಸ್ಟ್ಯಾಂಡರ್ಡ್ ಸೆಟ್ಟನ್ನು ಇವತ್ತು ಪ್ರಿಪೇರ್ ಮಾಡಬೇಕು. ಇದ್ರ ಜೊತೆಗೆ ಡೇಟಾ ಕಲೆಕ್ಷನ್ಸ್ ಅಂದರೆ ಇವತ್ತು ಸಾಲ ಪಡ್ಕೊಳೋರ್ಗೆ ಸಂಬಂಧಪಟ್ಟಂಥ ಏನೇನು ಎವಿಡೆನ್ಸ್ ಇದೆ, KYC ನಾರ್ಮ್ಸ್ ಇರ್ಬೋದು, ಅವರ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಈ ರೀತಿಯಾಗಿ ಬೇಕಾಗಿರುವಂಥ ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಿಟ್ಕೋಬೇಕಾಗುತ್ತೆ ಈ ಒಂದು ಇನ್ಸ್ಟಿಟ್ಯೂಷನ್ ಅಡಿನಲ್ಲಿ. ಮತ್ತು ಡೈರೆಕ್ಟ್ ಲೋನ್ ಡಿಸ್ಬರ್ಸ್ಮೆಂಟ್ ನಡಿನಲ್ಲಿ ಇವತ್ತು ನಾನು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಅಮೌಂಟನ್ನು ಪಡ್ಕೋತಾ ಇದ್ದೀನಿ ಅಂತಂದರೆ ಅಥವಾ ಲೋನನ್ನು ತೊಗೋತಾ ಇದ್ದೀನಿ ಅಂತಂದರೆ, ಲೋನ್ ಯಾವ ರೀತಿಯಾಗಿ ಕ್ರೆಡಿಟ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಯಾರು ಕೊಡ್ತಿರ್ತಾರಲ್ಲ ಅವರ ಬ್ಯಾಂಕ್ ಅಕೌಂಟಿಂದ ನನ್ನ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದರಿಂದ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶ್ಯೂರ್ ಮಾಡ್ಬೋದು. ಹಾಗೂ ಈ ಒಂದು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಬೇಕಾಗಿರುವಂಥ ಟೆಕ್ನಾಲಜಿಕಲಿ ಯಾವ ರೀತಿಯಿಂದ ಸಪೋರ್ಟ್ ಇರುತ್ತಲ್ಲ ಆ ಒಂದು ಸ್ಟ್ಯಾಂಡರ್ಡೈಸೇಷನನ್ನು ಸಹ ಮಾಡುವಂಥದ್ದು. ಹಾಗೆ ಯಾವುದೇ ಒಂದು ಆರ್ಗನೈಸೇಷನ್ ಇವತ್ತು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಯೇಷನ್ ಮಾಡ್ತಾ ಇದೆ ಅಂತಂದರೆ RBI ಅವರು ಒಂದು ಸೆಲ್ಫ್ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಸಪೋರ್ಟನ್ನು ಸಹ ಅವರು ಪಡ್ಕೋಬಹುದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಇಶ್ಯೂವನ್ನು ನಾವು ಸಮರೈಸ್ ಮಾಡೋದಾದರೆ, ಡಿಜಿಟಲ್ ಲೆಂಡಿಂಗನ್ನು ನಾವು ಫಾರ್ಮಲೈಸೇಷನ್ ಮಾಡೋದ್ರ ಮೂಲಕ ಈ ಒಂದು ಪ್ರೊಸೆಸ್ಸಲ್ಲಿ ಅನ್ಅಥರೈಸ್ಡ್ ವ್ಯಕ್ತಿಗಳು ಸಹ ಪ್ಲೇಯರ್ಸ್ ಇರ್ತಾರೆ. ಇದರಿಂದ ನಾವು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಫಾರ್ಮಲೈಸೇಷನ್ ಅತಿ ಮುಖ್ಯ. ಇದರಿಂದ ನಾವು ಕನ್ಸ್ಯೂಮರ್ ಒಂದು ಟ್ರಸ್ಟನ್ನು ಸಹ ಪಡ್ಕೊಂಡಂಗಾಗುತ್ತೆ. ಸೊ ಅವರ ಒಂದು ಅವಶ್ಯಕತೆಯನ್ನು ಪೂರೈಸಿದಂಗಾಗುತ್ತೆ. ಡಿಜಿಟಲೈಸೇಷನ್ ಆಗೋದ್ರಿಂದ ನಾವು ಫೈನಾನ್ಷಿಯಲ್ ಸೆಕ್ಟರನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ನಾವು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಲೀಗಲೈಸೇಷನ್ ಅಥವಾ ಫಾರ್ಮಲೈಸೇಷನ್ ಅತಿ ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ಕನ್ಕ್ಲೂಷನಲ್ಲಿ ಕೊಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ರೆಗ್ಯುಲೇಟರಿ ಕ್ರಿಪ್ಟೋ ಕರೆನ್ಸೀಸ್ ಟ್ರೀಟಿಂಗ್ ದೆಮ್ ಆಸ್ ಅ ಸ್ಪೆಕ್ಯುಲೇಟಿವ್ ಅಸೆಟ್ಸ್.
ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಟೆಕ್ನಾಲಜಿನಲ್ಲಿ IT ಆ್ಯಂಡ್ ಕಂಪ್ಯೂಟರ್ಸ್ ಆ್ಯಂಡ್ ಮೊಬಿಲೈಸೇಷನ್ ಆಫ್ ರಿಸೋರ್ಸ್, ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ, ಬಿಟ್ಕಾಯಿನ್ಸ್ ಅಥವಾ ಕ್ರಿಪ್ಟೋ ಕರೆನ್ಸೀಸ್ಗಳು ತುಂಬ ಪಾಪ್ಯುಲರೈಸೇಷನನ್ನು ಹೊಂದ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟವರು ಇದಕ್ಕೆ ರಿಲೇಟೆಡ್ ಇರುವಂತಹ ಲೀಗಲ್ ಸ್ಟೇಟಸನ್ನು ಕೊಡಬೇಕು, ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಸಹ ಲೀಗಲೈಸ್ ಮಾಡಬೇಕು ಅನ್ನುವಂಥ ಕಂಟೆಕ್ಸ್ನ ಮೂಲಕ ಈ ಒಂದು ಆರ್ಟಿಕಲನ್ನು ಫ್ರೇಮ್ ಮಾಡಲಾಗುತ್ತೆ. ಸೊ ಈ ಒಂದು ಟಾಪಿಕ್ ನಮಗೆ ಮೇನ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಅಂದರೆ ಏನು ಅಂತ, ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಲೀಗಲ್ ಟೆಂಡರ್ ಆಫ್ ಕರೆನ್ಸಿ ಹೌದು ಅಲ್ವೋ ಅಂತ ಇದನ್ನು ನೀವು ಕನ್ಸಿಡರ್ ಮಾಡಬೇಕು. ಒಂದು ಮೇನ್ಸ್ ಲೆವೆಲಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ರಿಲೇಟೆಡ್ ಇರುವಂಥ ರೆಗ್ಯುಲೇಷನ್ಸ್ ಯಾಕೆ ಅವಶ್ಯಕತೆ ಇದೆ. ಸೊ ಇವಾಗ ನಾವು ಆಲ್ರೆಡಿ ನೋಡಿದ್ವಲ್ಲ, ಡಿಜಿಟಲ್ ಲೆಂಡಿಂಗಲ್ಲಿ ರೆಗ್ಯುಲೇಷನ್ ಅವಶ್ಯಕತೆ, ಅದೇ ರೀತಿಯಾಗಿ ಇದರಲ್ಲೂ ಸಹ ಡೈಮೆನ್ಷನ್ಸನ್ನು ಕವರ್ ಮಾಡಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿಗೆ ರಿಲೇಟೆಡ್ ಇರುವಂತಹ ಆರ್ಗ್ಯುಮೆಂಟ್ ಏನಿದೆಯಲ್ಲ, ಅಥವಾ ಏನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಡೈರೆಕ್ಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ನಿಮಗೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಥವಾ ಬಿಟ್ಕಾಯಿನ್ಸ್ ಅಂದರೆ ಏನು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಆಲ್ರೆಡಿ ನಾವು ವಿಡಿಯೋನ ಮಾಡಿ ರಿಲೀಸ್ ಮಾಡಿದ್ವಿ. ಸೊ ಆ ವಿಡಿಯೋನ ನೀವು ಬ್ಯಾಕ್ಗ್ರೌಂಡಿಗೆ ರೆಫರ್ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, RBI ಅವರ ಒಂದು ಸ್ಟ್ಯಾಂಡ್ ಏನಿದೆ, ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಒಂದು ರುಪಿ ಸಿಸ್ಟಮ್ ಏನಿದೆಯಲ್ಲ ಇದಕ್ಕೆ ಥ್ರೆಟನ್ನು ಕಾಸ್ ಮಾಡ್ತಾ ಇದೆ. ಸೊ ಯಾಕೆ ಅಂದರೆ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ. ಸೊ ಎಲ್ಲರೂ ಕ್ರಿಪ್ಟೋ ಕರೆನ್ಸಿ ಮತ್ತು ಬಿಟ್ಕಾಯಿನ್ಸ್ ಮೇಲೆ ಡಿಪೆಂಡೆನ್ಸಿ ತೋರಿಸೋದ್ರಿಂದ ಅದು ಪಾಪ್ಯುಲರೈಸ್ ಆಗ್ತಾ ಹೋದಂಗೆ ರುಪಿ ಒಂದು ವ್ಯಾಲ್ಯೂವನ್ನು ಆಟೋಮೆಟಿಕ್ಕಾಗಿ ಕಡಿಮೆ ಆಗೋದನ್ನು ನೋಡ್ಬೋದು. ಸೊ ಈ ಒಂದು ಕರೆನ್ಸಿಯ ಕಾಂಪಿಟೇಷನಿಂದಾಗಿ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಡಿಜಿಟಲ್ ಕರೆನ್ಸಿ ಇನ್ ಪೈಪ್ಲೈನ್ ಅಂತಂದರೆ, ಇವತ್ತು ಭಾರತದ ಸೆಂಟ್ರಲ್ ಗೌರ್ಮೆಂಟ್ RBI ಇರ್ಬೋದು ಅಥವಾ ಬೇರೆ ದೇಶದ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅವರೆಲ್ಲರೂ ಸಹ ಒಂದು ಡಿಜಿಟಲ್ ಕರೆನ್ಸಿಯನ್ನು ತರಬೇಕು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಇನೋವೇಟಿವ್ ಆಗಿ ಐಡಿಯಾಸ್ ಏನು ಮಾಡ್ತಾ ಇದ್ದಾವಲ್ಲ, ಅವೆಲ್ಲ ಕೊಲ್ಯಾಪ್ಸ್ ಆಗ್ತವೆ ಆಟೋಮೆಟಿಕ್ಕಾಗಲಿ. ಆ ಒಂದು ಸಿಸ್ಟಮೇ ಹೋಗ್ಬಿಡುತ್ತೆ. ಯಾಕೆಂದರೆ ಕ್ರಿಪ್ಟೋ ಕರೆನ್ಸಿನ ಅಷ್ಟು ಪಾಪ್ಯುಲರೈಸ್ ಆಗುವಾಗ ನೀವು ಹೊಸ ಒಂದು ಕರೆನ್ಸಿಯನ್ನು ಯಾವುದೇ ಸೆಂಟ್ರಲ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂಥ ರೆಗ್ಯುಲೇಷನ್ಸನ್ನು ನೋಡಿದಾಗ ಇದು ಕಂಟ್ರೋಲ್ಗೆ ಬರಲ್ಲ ಅನ್ನುವಂಥ ಕಾನ್ಸೆಪ್ಟನ್ನು RBI ಹೇಳ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕನೆಕ್ಟ್ ಮಾಡ್ಕೊಳೋದಾದರೆ, ಶ್ರೀಕಿ ಬಿಟ್ಕಾಯಿನ್ ಸ್ಕ್ಯಾಮ್ ನಿಮಗೆಲ್ಲ ಗೊತ್ತೇ ಇದೆ, ನ್ಯೂಸಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಎಲ್ಲ ಲಾಸ್ ಆದಮೇಲೆ ಕ್ರಿಮಿನಲ್ಸ್ಗಳು ಟೈಮ್ ಆದಮೇಲೆ ತಾವೇ ಬೆಳಕಿಗೆ ಬರ್ತಾರೆ. ಆದರೆ ರೆಗ್ಯುಲೇಷನ್ ಮಾಡೋ ಹಂತದಲ್ಲಿ ಇದು ತುಂಬ ಡಿಫಿಕಲ್ಟ್ ಇದೆ ಅನ್ನುವಂಥ ಮಾತನ್ನು RBI ಅವರು ಇವತ್ತು ಎಂಫಸೈಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಇವತ್ತು ರುಪಿ ವ್ಯಾಲ್ಯೂವನ್ನು ಕಳ್ಕೊತಾ ಇದೆ ಅಂತಂದರೆ ನಮ್ಮ ಒಂದು ಫೈನಾನ್ಷಿಯಲ್ ಸಿಸ್ಟಮ್ಗೆ ಇದು ತೊಂದರೆಯನ್ನು ಕೊಡ್ತಾ ಇದೆ ಅನ್ನೋಂಥ ನಂಬಿಕೆಯ ಮೂಲಕ ಇವರು ಬ್ಯಾನ್ ಮಾಡಿ ಇದನ್ನು ಕಂಪ್ಲೀಟಾಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಕ್ರಿಪ್ಟೋ ಕರೆನ್ಸಿಯನ್ನು ಬ್ಯಾನ್ ಮಾಡೋದಕ್ಕೋಸ್ಕರ ಸಪೋರ್ಟನ್ನು ಇವತ್ತು ಮಾಡ್ತಾ ಇಲ್ಲ. ಅವರ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಅಂತಂದರೆ, ನಾವು ರೆಗ್ಯುಲೇಷನನ್ನು ಮಾಡೋಣ, ಕಂಪ್ಲೀಟಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಬ್ಯಾನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯವರು ಈ ವೀಕ್ ರೆಕಮೆಂಡೇಷನ್ ಕೊಟ್ಟಿರೋದು ಅದೇ, ಕ್ರಿಪ್ಟೋ ಕರೆನ್ಸಿಯನ್ನು ನಾವು ರೆಗ್ಯುಲೇಷನ್ ಮಾಡೋಣ, ಬ್ಯಾನ್ ಮಾಡೋದ್ರ ಬದಲಾಗಿ ರೆಗ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ರೆಗ್ಯುಲೇಷನ್ ಅಡಿನಲ್ಲಿ ಬರುತ್ತೆ ಅಂತಂದರೆ, ಕ್ರಿಪ್ಟೋ ಕರೆನ್ಸಿಗೆ ರಿಲೇಟೆಡ್ ಇರುವಂಥ ಬಿಲ್ ಅಥವಾ ಮಸೂದೆಯನ್ನು ರೆಡಿ ಮಾಡ್ಬೋದು. ಟೋಟಲ್ ಆಗಿ ಒಂದು ಲೀಗಲ್ ಫ್ರೇಮ್ವರ್ಕನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಇನ್ನು ಕ್ರಿಪ್ಟೋ ಕರೆನ್ಸೀಸನ್ನು ಟ್ಯಾಕ್ಸ್ ಲಿಮಿಟ್ ಒಳಗಡೆ ತರಬಹುದು. ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಥವಾ GST ಫ್ರೇಮ್ವರ್ಕ್ನಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಇದರಿಂದ ಗೌರ್ಮೆಂಟಿಗೆ ರೆವೆನ್ಯೂ ಬರುತ್ತೆ ಅನ್ನುವಂಥ ಒಂದು ಸ್ಟ್ಯಾಂಡಿಂದ ಇವರು ಈ ಡಿಸಿಷನನ್ನು ಸದ್ಯಕ್ಕೆ ತೊಗೊಂಡಿದ್ದಾರೆ. ಸೊ ಕೋರ್ ಆಗಿ ಅವರು ಯಾಕೆ ಬ್ಯಾನ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಡಿಸಿಷನ್ಸನ್ನು ತೊಗೊಂಡಿದ್ದಾರೆ ಅಂತಂದರೆ, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಪಬ್ಲಿಕಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನು ಪಡಿತಾ ಇದೆ ಅನ್ನುವಂಥದ್ದು. ಜೊತೆಗೆ ಕ್ರಿಪ್ಟೋ ಕರೆನ್ಸೀಸ್ಗೆ ರಿಲೇಟೆಡ್ ಇರುವಂತಹ ರಿಸ್ಕ್ ಸ್ಟೇಟಸ್ ಇರ್ಬೋದು ಅಥವಾ ಥ್ರೆಟ್ಟಿಗೆ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿಲ್ಲ ಅನ್ನುವಂಥ ಮಾತನ್ನು ಗೌರ್ಮೆಂಟ್ ಎಂಫಸೈಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಇನೋವೇಷನ್ಸನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಮಾರ್ಕೆಟಿಗೆ ಬೇಕಾಗಿರುವಂತಹ ಕ್ಯಾಪಿಟಲನ್ನು ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದಾಗಿ ಜನರಲ್ಲಿರುವಂಥ ಒಂದು ರೆವಿನ್ಯೂ ಸ್ಟೇಟಸ್ ಏನಿದೆಯಲ್ಲ ಅದು ಇಂಪ್ರೂವೈಸ್ ಆಗುತ್ತೆ, ಅತಿ ಹೆಚ್ಚಾದಂಥ ರೆವಿನ್ಯೂವನ್ನು ಎನ್ಶೋರ್ ಮಾಡ್ಬೋದು. ಗೌರ್ಮೆಂಟ್ ಕ್ರಿಯೇಟ್ ಮಾಡಿರುವಂತಹ ಕೆಲವೊಂದು ಪಾಲಿಸಿಗಳನ್ನು ಇದು ಬೂಸ್ಟ್ ಮಾಡುತ್ತೆ. ಸೊ ಕ್ರಿಪ್ಟೋ ಕರೆನ್ಸಿಯಿಂದಾಗಿ ಓವರಾಲ್ ಆಗಿ ಗೌರ್ಮೆಂಟಿಗೆ ಎಕನಾಮಿಕಲ್ ಸಪೋರ್ಟ್ ಸಿಗ್ತಾ ಇದೆ. ಸೊ ಫ್ಯೂಚರ್ ಡೇಸಲ್ಲೂ ಒಳ್ಳೆಯ ಒಂದು ಎಕನಾಮಿಕ್ ಸಪೋರ್ಟ್ ಸಿಗುತ್ತೆ, ಟ್ಯಾಕ್ಸ್ ರಿಲೇಟೆಡ್ ಇರ್ಬೋದು ಅಥವಾ ಸರ್ಕಾರದ ಪಾಲಿಸೀಸ್ಗಳನ್ನು ಬೂಸ್ಟ್ ಮಾಡೋದಿರ್ಬೋದು. ಸೊ ಟೋಟಲ್ ಆಗಿ ಅವರು ರೆಗ್ಯುಲೇಷನ್ ಮಾಡೋಣ, ಬ್ಯಾನ್ ಮಾಡೋದು ಬೇಡ ಅಂತ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ವೇಳೆ ನಾವು ಕ್ರಿಪ್ಟೋ ಕರೆನ್ಸಿಯನ್ನು ಬ್ಯಾನ್ ಮಾಡಿದ್ದೇ ಆದರೆ ಓವರಾಲ್ ಆಗಿ ಯಾವ ರೀತಿಯಾದಂಥ ಇಶ್ಯೂಸ್ಗಳನ್ನು ಫೇಸ್ ಮಾಡ್ಬೋದು ಅಂತಂದರೆ, ಇವಾಗ ಕ್ರಿಪ್ಟೋ ಕರೆನ್ಸಿ ನಮ್ಮ ದೇಶದಲ್ಲಿ ಅಷ್ಟೇ ಬ್ಯಾನ್ ಆಗುತ್ತೆ, ಬೇರೆ ಕಂಟ್ರೀಸ್ಗಳಲ್ಲಿ ಬ್ಯಾನ್ ಆಗಲ್ಲ. ಬೇರೆ ದೇಶಗಳು ಕ್ರಿಪ್ಟೋ ಕರೆನ್ಸಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕ್ರಿಪ್ಟೋ ಕರೆನ್ಸೀಸ್ಗಳು ಅವರ ಒಂದು ಕರೆನ್ಸಿ ಸಿಸ್ಟಮಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಇಂಡಿಯಾದಕ್ಕೆ ತೊಂದರೆ ಆಗುತ್ತೆ. ಸೊ ನಮ್ಮ ಇಂಡಿಯಾ ಲ್ಯಾಗ್ ಆದಂಗೆ ಆಗುತ್ತೆ ಒಂದು. ಸೊ ಇದರಿಂದಾಗಿ ನಮಗೆ ಬೇಕಾಗಿರುವಂಥ ಕ್ಯಾಪಿಟಲ್ ಇನ್ಫ್ಲೋ ಆಗಲ್ಲ. ಇನ್ನು ಬ್ರೈನ್ ಡ್ರೈನ್ ಅಂತಂದರೆ, ನಮ್ಮ ದೇಶದಲ್ಲಿ ಸಹ ಎಷ್ಟೊಂದು ಬಿಸ್ನೆಸ್ ಹೋಲ್ಡರ್ಸ್ ಇದ್ದಾರೆ ಅಥವಾ ಟ್ಯಾಲೆಂಟೆಡ್ ಪರ್ಸ್ನಾಲಿಟೀಸ್ಗಳು ಸಹ ಈ ಒಂದು
ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಕಾಂಟ್ರಿಬ್ಯೂಷನ್ಸ್ ಮಾಡುವಂಥ ಸಿಚುವೇಶನ್ಸ್ ಇದೆ. ನಾವು ಬ್ಯಾನ್ ಮಾಡೋದ್ರಿಂದ ಅವರ ಒಂದು ಟ್ಯಾಲೆಂಟನ್ನು ಯುಟಿಲೈಸ್ ಮಾಡದೇ ಇರುವಂಥ ಸಿಚುವೇಶನ್ ಆಗ್ಬೋದು. ಅಷ್ಟೇ ಅಲ್ಲದೆ ಡಿಜಿಟಲ್ ಕರೆನ್ಸಿ ಅನ್ನೋದು ಒಂದು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಆಗಿರುವಂಥ ಒಂದು ಬಿಗ್ಗೆಸ್ಟ್ ಇನೋವೇಷನ್. ಸೊ ಈ ಒಂದು ಇನೋವೇಷನನ್ನು ಇವತ್ತು ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಅಡಾಪ್ಟ್ ಮಾಡ್ಕೋತಿಲ್ಲ ಅಂತಂದರೆ ಟೆಕ್ನಾಲಜಿಕಲಿ ನಾವು ಫೈನಾನ್ಷಿಯಲ್ ಇನೋವೇಷನನ್ನು ಇವತ್ತು ಕೊಲೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ಸಹ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ನಾವು ಯಾವ ರೀತಿಯಾದಂಥ ಕನ್ಕ್ಲೂಷನನ್ನು ಕೊಡ್ಬೋದು ಅಂತಂದರೆ, ಇವತ್ತು ಸರ್ಕಾರ ಈ ಕ್ರಿಪ್ಟೋ ಕರೆನ್ಸಿಗೆ ರಿಲೇಟೆಡ್ ಇರುವಂತಹ ರೆಗ್ಯುಲೇಷನ್ಸನ್ನು ತಗೋತಾ ಇದ್ದಾರಲ್ಲ, ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಇವತ್ತು ಅಸೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇದರಿಂದ ಕ್ರಿಪ್ಟೋ ಕರೆನ್ಸಿಯನ್ನು ಲೀಗಲ್ ಫ್ರೇಮ್ವರ್ಕಲ್ಲಿ ನೋಡ್ಬೋದು. ಜನತೆಗೂ ಸಹ ಇದ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇದನ್ನು ಪಾಪ್ಯುಲರೈಸ್ ಮಾಡೋದ್ರಿಂದ ಸರ್ಕಾರಕ್ಕೂ ಸಹ ಬೆನಿಫಿಟ್ ಆಗುತ್ತೆ. ಎಲ್ಲರೂ ಸಹ ಬೆನಿಫಿಟನ್ನು ಪಡ್ಕೋಬೋದು ಅನ್ನುವಂಥ ಕನ್ಕ್ಲೂಷನನ್ನು ನಾವು ಒಟ್ಟಾರೆಯಾಗಿ ಕೊಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ಇಷ್ಟೊಂದು ಡೈಮೆನ್ಷನ್ಸನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ದ ಪಾಕ್ಸೋ ಆ್ಯಕ್ಟ್ ಡಸಂಟ್ ಬ್ರೂಕ್ ಡೈಲ್ಯೂಷನ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಅದರಲ್ಲೂ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಸೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ನಮಗೆ ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂತಹ ಡೈಮೆನ್ಷನ್ ಅಂತಂದರೆ ಸೆಕ್ಷುವಲ್ ಅಫೆನ್ಸಿಂದ ಮಕ್ಕಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದು ನಮಗೆ. ಸೊ ಈ ಕಾನ್ಸೆಪ್ಟನ್ನು ಕನೆಕ್ಟ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಅವರು ಪಾಕ್ಸೋ ಆ್ಯಕ್ಟ್ಗೆ ರಿಲೇಟೆಡ್ ಇರುವಂತಹ ಜಜ್ಮೆಂಟ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಅವರ ಒಂದು ಜಜ್ಮೆಂಟ್ನ ಪ್ರಕಾರ ಈ ಪಾಕ್ಸೋ ಆ್ಯಕ್ಟ್ನಲ್ಲಿರುವಂಥ ಸೆಕ್ಷನ್ 7ನಲ್ಲಿ ಯಾವಾಗ ಒಂದು ಅಫೆನ್ಸ್ ಕನ್ಸಿಡರ್ ಮಾಡ್ತಾರೆ ಅಥವಾ ಸೆಕ್ಷುವಲ್ ಅಫೆನ್ಸ್ ಅಂತ ಡಿಕ್ಲೇರ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಈ ಒಂದು ಸೆಕ್ಷುವಲ್ ಇಂಟೆಂಟನ್ನು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು. ಸೊ ಮೊದಲು ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತಿದ್ರು, ಟಚ್ ಅಂತ ಹೇಳ್ತಿದ್ರು. ಈ ರೀತಿಯಾದಂಥ ನ್ಯಾರೋ ಇಂಟರ್ಪ್ರಿಟೇಷನನ್ನು ಅವರು ಎಲಿಮಿನೇಟ್ ಮಾಡಿ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅಫೆನ್ಸನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಸೆಕ್ಷುವಲ್ ಇಂಟೆಂಟ್ ಅನ್ನೋದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರಬೇಕು ಅನ್ನುವಂಥದ್ದಿಲ್ಲ ಅನ್ನುವಂಥ ವೈಡರ್ ಇಂಟರ್ಪ್ರಿಟೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಮೇ ಬಿ ಎನಿಥಿಂಗ್. ಸೊ ಈ ಒಂದು ವೈಡರ್ ಇಂಟರ್ಪ್ರಿಟೇಷನನ್ನು ಯುಟಿಲೈಸ್ ಮಾಡಿಕೊಂಡು ಇವತ್ತು ಪನಿಷ್ಮೆಂಟನ್ನು ಕನ್ಸಿಡರ್ ಮಾಡ್ಬೋದು ಅನ್ನುವಂಥ ಆ್ಯಂಗಲನ್ನು ನಾವು ಇಲ್ಲಿ ನೋಡ್ಬೋದು. ಇವರ ಒಂದು ವೈಡರ್ ಇಂಟರ್ಪ್ರಿಟೇಷನನ್ನು ಯುಟಿಲೈಸ್ ಮಾಡಿಕೊಂಡು ಇವತ್ತು ಒಂದು ಲೆಜಿಸ್ಲೇಟಿವ್ ಒಬ್ಬ ವ್ಯಕ್ತಿಗೆ ಕ್ರಿಮಿನಲ್ ಅಥವಾ ಅಫೆನ್ಸ್ ಅಂತ ಕನ್ಸಿಡರ್ ಮಾಡುವಾಗ ಬ್ರಾಡರ್ ಆಸ್ಪೆಕ್ಟಲ್ಲಿ ಥಿಂಕ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ನೋಡೋಕ್ಕೆ ನಮಗೆ ಈ ಒಂದು ಆರ್ಟಿಕಲಲ್ಲಿ ಸಿಕ್ಕುತ್ತೆ. ಸೊ ಈ ಎಲ್ಲ ಚೇಂಜಸ್ಗಳನ್ನು ಪಾಕ್ಸೋ ಆ್ಯಕ್ಟಲ್ಲಿರುವಂಥ ಸೆಕ್ಷನ್ 7ನಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ನಿಮಗೊಂದು ಕ್ವಶನ್ ಅಂತಂದರೆ, ಪಾಕ್ಸೋ ಆ್ಯಕ್ಟನ್ನು ಯಾವಾಗ ಜಾರಿಗೆ ತರಲಾಯಿತು, ಯಾವ ಇಯರ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.